ನನ್ನ ಮನೆಯಲ್ಲಿ, ಶಾಲೆಯಲ್ಲಿ, ಬೀದಿಯಲ್ಲಿ ಮತ್ತು ಸದಾ ಸ್ವಚ್ಛತೆಯನ್ನು ಕಾಪಾಡಲು ಪ್ರತಿಜ್ಞೆ ಮಾಡುತ್ತೇನೆ. ನಾನು ಎಸೆಯುವುದಿಲ್ಲ, ಬದಲಿಗೆ ಸರಿಯಾದ ಕಸದ ಬುಟ್ಟಿಗಳಲ್ಲಿ ಮಾತ್ರ ಹಾಕುತ್ತೇನೆ. ನನ್ನ ಊರು ಮತ್ತು ನಮ್ಮ ಮೈಸೂರನ್ನು ಸದಾ ಸ್ವಚ್ಛವಾಗಿರಲೆಂದು ಶ್ರಮಿಸುತ್ತೇನೆ. ಸ್ವಚ್ಛ ಭಾರತ ನನ್ನ ಕರ್ತವ್ಯ, ಸ್ವಚ್ಛತೆಯೇ ನನ್ನ ಸೇವೆ. ಸ್ವಚ್ಛ ಮೈಸೂರು ನನ್ನ ಕರ್ತವ್ಯ, ಸ್ವಚ್ಛತೆಯೇ ನನ್ನ ಸೇವೆ. ನಮ್ಮ ಮೈಸೂರು ಸ್ವಚ್ಛ ಮೈಸೂರು, ಸಮರ್ಥ ಮೈಸೂರು. ರೈತರಿಗೆ ಅವರು ಬೆಂಬಲವನ್ನು ನೀಡತಕ್ಕಂತಹ ಮಾದರಿ ಆಗ್ತಕ್ಕಂತಹ ಕಾರ್ಯಕ್ಷೇತ್ರಗಳ ಪೈಕಿ ಒಂದಾಗಿರ್ತಕ್ಕಂತಹ ಶಿಲ್ಪ ಕಲಾವಿದರು ಇವರು. ಕೇವಲ ನಮ್ಮ ಮೈಸೂರಿನ ಹೆಮ್ಮೆಯಲ್ಲ, ಇಡೀ ಭಾರತದ ಹೆಮ್ಮೆ. ಅರುಣ್ ಯೋಗಿರಾಜ್ರವರು ಈ ದಿನ ನಮ್ಮ ಮೈಸೂರಿನ ಸ್ವಚ್ಛತಾ ರಾಯಭಾರಿಯಾಗಿ ಆಯ್ಕೆಯಾಗಿದ್ದಾರೆ. ಅವ್ರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಕಾಲೇಜಿನಲ್ಲಿ ಪದವಿಯನ್ನು ಪೂರ್ಣಗೊಳಿಸುತ್ತಾರೆ. 2011ರಲ್ಲಿ ಮಾಡ್ತಾರೆ. ಅವರ ಮೊದಲ ಚಿತ್ರ ಆರ್ಯಾಸ್ ನಾವು 2000 ಎಲ್ಲ ಭಾಷೆಗಳಲ್ಲಿ. ಶ್ರೀಮತಿ ಹರಿಪ್ರಿಯಾ, ಮೂಲ ಹೆಸರು ಶ್ರುತಿ, ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಂತಹ ಇವರು 12ನೇ ತರಗತಿಯಲ್ಲಿ ಓದುತ್ತಿರುವಾಗಲೇ ನಟರಾಗಿ ನಟಿಯಾಗಿ ಹೊರಹೊಮ್ಮುತ್ತಾರೆ. ಅವರಿಗೆ ಧನ್ಯವಾದಗಳು. ಇದೀಗ ರಾಯಭಾರಿಯಾಗಿ ಆಯ್ಕೆಯಾಗಿದ್ದು ಸ್ವಚ್ಛತಾ ಅಭಿಯಾನವನ್ನು ಕುರಿತು ಶ್ರೀಯುತ ವಸಿಷ್ಠ ಸಿಂಹ ಅವರು ದಯಮಾಡಿ ಒಂದೆರಡು ಮಾತುಗಳನ್ನು ಆಡಬೇಕಾಗಿದೆ. ನನಗೆ ಎಲ್ಲರ ಪ್ರಾಮಾಣಿಕರ ಹೋರಾಟ, ನಿಮ್ಮ ಎಲ್ಲರ ಇನ್ಸೈಟ್ ಏನಿದೆ, ಊರಿನ ಮೇಲೆ ಒಲವೇನಿದೆ, ಇದು ತುಂಬಾ ಸ್ಫೂರ್ತಿ ನಮ್ಮೆಲ್ಲರಿಗೂ. ಈ ರಾಯಭಾರಿ ಅನ್ನೋದು ಒಂದು ನೆಪ ಮಾತ್ರ, ಇದು ನಮ್ಮ ಕರ್ತವ್ಯ. ಕರ್ತವ್ಯದಿಂದ ಈ ಒಂದು ಸೇವೆ ಮಾಡಕ್ಕೆ ನಾವು ಬಂದಿದ್ದೀವಿ ಸರ್. ಹಾಗಾಗಿ ಈ ಒಂದು ಸೇವೆಯಲ್ಲಿ ನಾವೆಲ್ಲರೂ ಪಾಲ್ಗೊಳ್ಳೋಣ. ನಮ್ಮ ಕರ್ತವ್ಯ ಅಂದರೆ ಈ ಥರದ ಆಚರಣೆಗಳು ಕೇವಲ ಒಂದು ಕಾರ್ಯಕ್ರಮಕ್ಕೆ, ಒಂದು ವೇದಿಕೆಗೆ ಸೀಮಿತ ಆಗದೆ ಇದು ನಮ್ಮ ಗುಣವಾಗಬೇಕು. ನಮ್ಮ ಆಡಂಬರದ ಒಂದು ಸಡಗರದ ಒಂದು ಕಾರ್ಯಕ್ರಮ ಅಲ್ಲದೆ ಇದು ನಮ್ಮೊಳಗೆ ನಮ್ಮ ತನವಾಗಿ ಇರಬೇಕಾದಾಗ ಇದು ಸಾರ್ವಕಾಲಿಕವಾಗುತ್ತೆ. ಯಾಕಂದರೆ ನಾವು ಇರ್ತೀವಿ, ಒಂದಷ್ಟು ವರ್ಷಗಳಾದ್ಮೇಲೆ ನಾವು ಹೋಗ್ತೀವಿ. ಮುಂದಿನ ಪೀಳಿಗೆ ಅಂತ ಬರುತ್ತಲ್ಲ, ಆ ಪೀಳಿಗೆಗೆ ನಾವು ಕಂಡ ಇದೇ ಅದ್ಭುತವಾದ ಸ್ವಚ್ಛವಾದ ಬ್ಯೂಟಿಫುಲ್ ಮೈಸೂರನ್ನ ಕೊಟ್ಟು ಹೋಗುವಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಒಳ್ಳೆ ಉಡುಗೆ ತೊಡುಗೆ ವಿದ್ಯಾಭ್ಯಾಸ ಅಷ್ಟೇ ಮಕ್ಕಳು ಕೊಟ್ಟರೆ ಸಾಲಲ್ಲ. ಒಳ್ಳೆ ಗಾಳಿ ಉಸಿರಾಡೋಕ್ಕೆ, ಒಳ್ಳೆ ವಾತಾವರಣ ಬದುಕಕ್ಕೆ, ಒಳ್ಳೆ ಊರು, ನಾವು ನಮ್ಮತನ, ನಮ್ಮ ಊರು, ನಮ್ಮ ಭಾಷೆ ಇವೆಲ್ಲವನ್ನು ಕಲ್ಸ್ಕೊಂಡು ಹೋಗ್ಬೇಕು. ಯಾಕಂದ್ರೆ ಅವರ ಮುಂದಿನ ಬದುಕು ಇದೇ ಊರಿನಲ್ಲಿ ಅವಲಂಬಿತವಾಗಿರುತ್ತೆ. ಇಲ್ಲೇ ಅವರು ಆರೋಗ್ಯಕರವಾಗಿ ಕಟ್ಕೋಬೇಕಾಗುತ್ತೆ. ಅದಕ್ಕೆ ಕೊಡುಗೆ ಆಮೇಲೆ ಏನೋ ಮಾಡೋಣ ಅಂತ ಯೋಚನೆ ಮಾಡೋದಲ್ಲ. ಇವತ್ತಿಂದ ಈ ಕ್ಷಣದಿಂದ ನಾವೆಲ್ಲರೂ ಬದಲಾಗಬೇಕು, ಸ್ವಚ್ಛತೆಯನ್ನು ಮೈಗೂಡಿಸ್ಕೋಬೇಕು. ನಾವೆಲ್ಲ ಕಥೆಗಳು ಕೇಳಿರ್ತಿದ್ವು ಕಾಲದಿಂದಲೂ. ಸ್ವಚ್ಛತೆಯ ಕೊರತೆಯ ಕಾರಣ ಹಲವಾರು ರೋಗ ರುಜಿನಗಳು ಬಂದು ಸಮಾಜವನ್ನು ಯಾವ ರೀತಿ ಪೀಡಿಸಿತ್ತು ಅಂತ. ಈಗ ಲಕ್ಕೀಲಿ ಒಂದಷ್ಟು ವಿಚಾರಗಳಿಂದ ನಾವು ಹೊರಬಂದಿದ್ದೇವೆ. ಇನ್ನೂ ಮುಂದೆ ಯಾವುದೇ ತರನಾದ ಆಸ್ಪತ್ರೆಗಳನ್ನ ನಿರ್ಮಾಣ ಆಗಿರೋ ರೀತಿ ನಾವು ಕಾಯ್ಬೇಕಿದೆ. ಮಾಡ್ತೀರಲ್ವಾ? ನಮ್ಮ ಮನೆ, ನಮ್ಮ ಕಾರು, ನಮ್ಮ ಮನೆ ಮುಂದೆ. ಸೊ ಈ ಸ್ವಚ್ಛತೆ ನಮ್ಮ ಮನೆಯಿಂದ ಶುರು ಆಗಬೇಕು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನಮ್ಮ ಮನೆಯಲ್ಲಿ ಮಗು ಇದೆ. ಇವಾಗ ನಮ್ಮ ಮನೆ ನೋಡಿದ್ರೆ ನಿಮ್ಗೆ ಅನ್ಸುತ್ತೆ ಮಗು ಇರೋ ಮನೇನ ಇದು ಅಂತ. ಸೊ ಅಲ್ಲಿಂದ ಮನೆಯಿಂದ ಶುರುವಾಗಿ ನಮ್ಮ ವೆಹಿಕಲ್, ನಮ್ಮ ಮನೆ ಮುಂದೆ ಏನೇ ಕಸ ಬಿದ್ದಿದ್ರು ನಾವು ತೆಗೆದ್ರೆ, ಎಲ್ಲರದ್ದು ಅವ್ರವ್ರ ಮನೆ ಮುಂದೆ ಕ್ಲೀನ್ ಮಾಡ್ತಾ ಹೋದರೆ, ಆ್ಯಂಡ್ ರೆಸ್ಟ್ ಆಫ್ ದಿ ಏರಿಯಾಸ್ ಅದಕ್ಕೆ ಅಂತ ಡೆಸಿಗ್ನೇಟೆಡ್ ಪೀಪಲ್ ಇದ್ದಾರೆ ಕ್ಲೀನ್ ಆಗಿರೋದಕ್ಕೆ. ಸೊ ನಮ್ಮ ಮೈಸೂರು ಮೊದಲನೇ ಸ್ಥಾನದಲ್ಲಿ ನಾವೆಲ್ಲ ನೋಡಿದ್ವಲ್ಲ, ಅದು ಪ್ರತಿ ವರ್ಷ ಅಲ್ಲೇ ನೋಡೋಕ್ಕೆ ಇಷ್ಟಪಡ್ತೀನಿ. ಸೊ ನಾವೆಲ್ಲ ಇದರಲ್ಲಿ ಭಾಗಿಯಾಗೋಣ. ನಮ್ಮ ಕೈಲಾದಷ್ಟು ಅದನ್ನು ಮೀರಿ ನಾವು ಡೆಡಿಕೇಟೆಡ್ ಆಗಿ ಇದಕ್ಕೆ ವರ್ಕ್ ಮಾಡೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.